ವಕೀಲರ ಮೇಲೆ ದೂರು ಖಂಡಿಸಿ ನಗರದಲ್ಲಿ ವಕೀಲರ ಸಂಘದಿಂದ ಪ್ರತಿಭಟನೆ. ರಾಮನಗರ ಜಿಲ್ಲಾ ವಕೀಲರ ಸಂಘದ 40 ಜನ ವಕೀಲರ ಮೇಲೆ ಸುಳ್ಳು ದೂರಿನನ್ವಯ ರಾಮನಗರದ ಐಜೂರು ಠಾಣೆ ಎಸ್ಐ ತನ್ವೀರ್ ಹುಸೇನ್ ಎಫ್ಐಆರ್ ದಾಖಲಿಸಿರುವುದನ್ನು ಖಂಡಿಸಿ ಶಿಡ್ಲಘಟ್ಟ ತಾಲೂಕು ವಕೀಲರ ಸಂಘದ ವತಿಯಿಂದ ನಗರದಲ್ಲಿಂದು ಸೋಮವಾರ ಮಧ್ಯಾಹ್ನ 12 ಗಂಟೆ ಸಮಯದಲ್ಲಿ ಪ್ರತಿಭಟನೆ ನಡೆಸಿದರು. ತಾಲೂಕು ಕಚೇರಿ ಮುಂಭಾಗದ ಮುಖ್ಯ ರಸ್ತೆಯಲ್ಲಿ ಮಾನವ ಸರಪಳಿ ನಿರ್ಮಿಸಿ ಪ್ರತಿಭಟನೆ ನಡೆಸಿದ್ರು. ಬಳಿಕ ತಾಲೂಕು ಕಚೇರಿಗೆ ತೆರಳಿ ತಹಶೀಲ್ದಾರ್ ಮುಖಾಂತರ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ರು. ಈ ವೇಳೆ ಮಾತನಾಡಿದ ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ನಾರಾಯಣಸ್ವಾಮಿ, ರಾಮನಗರ ಜಿಲ್ಲಾ ವಕೀಲರ ಸಂಘದ 40 ಜನ ವಕೀಲರ ಮೇಲೆ ಯಾವುದೇ ತನಿಖೆ ಮಾಡದೆ ಸುಳ್ಳು ಕೇಸು ದಾಖಲಿಸಿದ ಪಿಎಸ್ಐ ರವರನ್ನ ಈ ಕೂಡಲೇ ಅಮಾನತುಗೊಳಿಸಬೇಕು ಅಂತ ಒತ್ತಾಯಿಸಿದ್ರು. ಈ ಸಂದರ್ಭದಲ್ಲಿ ವಕೀಲರಾದ ಪಾಪಿರೆಡ್ಡಿ, ಅಶ್ವಥ್ ನಾರಾಯಣ, ಕೆ ವಿಶ್ವನಾಥ್, ಭಾಸ್ಕರ್, ಡಿಕೆ ವೆಂಕಟೇಶ್, ಯಾಸ್ಮಿನ್ ತಾಜ್, ನಾಗಮಣಿ, ದೀಪಾ, ವೇಣುಗೋಪಾಲ್, ನಾಗರಾಜ್, ರಾಮಕೃಷ್ಣ ಸೇರಿದಂತೆ ಇತರರು ಹಾಜರಿದ್ದರು. ಹೋರಾಟ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಹೋರಾಟ ಸೈ ತನ್ವೀರ್ ಹುಸೇನ್ ಅನ್ನ ಪಿಎಸ್ಐ ತನ್ವೀರ್ ಹುಸೇನ್ ಅನ್ನ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ರದ್ದುಪಡಿಸಲೇಬೇಕು. ಕಾರ್ಯಕರ್ತ ಎಸ್ಡಿಪಿಐ ಕಾರ್ಯಕರ್ತ ಮತ್ತು ವಕೀಲರ ಸಂಘದ ಸದಸ್ಯ ತನ್ವೀರ್ ಹುಸೇನ್ ರವರಿಗೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ಆ ಒಂದು ಕಂಪ್ಲೇಂಟ್ ತನಿಖೆ ಮಾಡಿದಿರ 40 ಜನದ ಮೇಲೆ ವಕೀಲರ ಮೇಲೆ ಒಂದು ಎಫ್ಐಆರ್ ಹಾಕಿದ್ದಕ್ಕೆ ಅಲ್ಲಿ ಸುಳ್ಳು ಎಫ್ಐಆರ್ ಹಾಕಿ 40 ಜನ ಏನು ಈ ಎಸ್ಡಿಪಿಐ ಕಾರ್ಯಕರ್ತರ ಮೇಲೆ ಏನು ಮಾಡಿದ್ದಾನೆ ಏನಿಲ್ಲ ಅನ್ನೋ ತನಿಖೆನೇ ಮಾಡ್ದಿರೇನೆ ಎಫ್ಐಆರ್ ಮಾಡಿದ್ದಾನೆ. ಅದು ಅಲ್ಲದೆ ಆ ಒಂದು ಎಸ್ಡಿಪಿಐ ಕಾರ್ಯಕರ್ತರು ಇದು ನಮ್ಮ ವಕೀಲರ ಸಂಘಕ್ಕೆ ನುಗ್ಗಿ ದಾಂಧಲೆ ಮಾಡಿ ಅದಕ್ಕೆ PSI ಅವರು ಯಾವುದೇ ಕ್ರಮ ಕೈಗೊಂಡಿಲ್ಲ. ಖಾಲಿ ಒಬ್ಬ ಕಾರ್ಯಕರ್ತನ ಎಸ್ಡಿಪಿಐ ಕಾರ್ಯಕರ್ತ ಕೊಟ್ಟಿದ್ದ ತಕ್ಷಣ 40 ಜನ ವಕೀಲರ ಮೇಲೆ ಹಾಕಿರ್ತಕ್ಕಂಥ ಉದ್ದೇಶ ಏನು, ಅವರ ಉದ್ದೇಶ ಏನು, ಆ ಒಂದು ಇದಕ್ಕೆ ನಮ್ಮ ವಕೀಲರು ಇಡೀ 193 ವಕೀಲರ ಸಂಘದವರೆಲ್ಲ ಈ ದಿವಸ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಐಜೂರು ಪೊಲೀಸ್ ಠಾಣೆಯ ಠಾಣಾಧಿಕಾರಿ PSI ತನ್ವೀರ್ ಹುಸೇನ್ ಅವರನ್ನ ವಜಾ ಮಾಡಬೇಕು ಅಥವಾ ಈ ಕೂಡಲೇ ಅವ್ರನ್ನ ಅಮಾನತುಪಡಿಸಬೇಕು. ಅದರ ಜೊತೆಗೆ ರಾಮನಗರ ಜಿಲ್ಲಾ ವಕೀಲರ ಸಂಘದ 40 ಜನ ವಕೀಲರ ವಿರುದ್ಧ ಸಲ್ಲಿಸಿರುವಂತಹ ಸುಳ್ಳು ಎಫ್ಐಆರ್ ನ ರದ್ದುಗೊಳಿಸಬೇಕು. ಇದರ ಜೊತೆಗೆ ಇಡೀ ರಾಜ್ಯಾದ್ಯಂತ ವಕೀಲರ ಸಂರಕ್ಷಣಾ ಕಾಯ್ದೆಯನ್ನ ಈ ಕೂಡಲೇ ಜಾರಿ ಮಾಡಬೇಕು ಅಂತ ಆಗ್ರಹಿಸ್ತಾ ನಾವು ಸರ್ಕಾರಕ್ಕೆ ತಹಶೀಲ್ದಾರ್ ಮುಖೇನ ಮನವಿಯನ್ನ ಸಲ್ಲಿಸ್ತಾ ಇದ್ದೇವೆ.